ಹೇಳಿ ಹೋಗು ಕಾರಣ. ಅದ್ಭುತ ಪರಿಚಯವೂ ನಿನ್ನದೇ, ಆಕಸ್ಮಿಕ ವಿದಾಯವೂ ನಿನ್ನದೇ. ಮನೆಯನ್ನು ತೊರೆದು ವೈದ್ಯಳಾಗೂ ಕನಸು ಹೊತ್ತಿದ್ದ ಪ್ರಾರ್ಥನಾಳಿಗೆ ಹಿಮವಂತ ದೇವರೇ ಆಗಿದ್ದ. ಆದರೆ ಬದುಕು ತನಗೆ ಕೊಟ್ಟಿದ್ದನ್ನೆಲ್ಲ ನಿಸ್ವಾರ್ಥತೆಯಿಂದ ಕೊಟ್ಟು ಬಿಡ್ತೀನಿ ಅಂದಿದ್ದವ ಹಿಮವಂತ. ದೇವರಿಗೆ ಮೋಸ ಮಾಡ್ತಾರಾ ಹಿಮು ಎಂದು ಕೇಳಿದ್ದ ಪ್ರಾರ್ಥನಾ ಆ ದೇವರನ್ನೇ ತೊರೆಯುವ ನಿರ್ಧಾರವನ್ನು ಹೇಗೆ ಮಾಡಿದಳು. ನನ್ನನ್ನು ನಂಬಿಕೊಂಡು 1000 ಕಿಲೋಮೀಟರ್ವರೆಗೂ ನಡಿತೀಯಾ ಎಂದಿದ್ದ ಹಿಮುಗೆ, ಅಂದು ಮೌನದಲ್ಲೇ ಪ್ರಮಾಣ ಮಾಡಿದವಳಿಗೆ ಇಂದು ಮರೆತು ಹೋಯ್ತಾ ಮಾತು. ಹಿಮವಂತನನ್ನು ಕಂಡು ಆಚಾರ ವಿಚಾರಗಳ ಗಂಧಗಾಳಿಯೇ ಗೊತ್ತಿಲ್ಲದ ಊರ್ಮಿಳಾ ಬದಲಾದಳು. ದೇವುವನ್ನು ಕಂಡು ಅದೆಲ್ಲವನ್ನು ಮೈಗೂಡಿಸಿಕೊಂಡಿದ್ದಂಥ ಪ್ರಾರ್ಥನಾ ಪರಿವರ್ತನೆ ಆದಳು. ಕೊನೆಗೂ ದೇವರಿಗೂ ಮೋಸವಾಯಿತು. ವೇಷೆಯಾಗಬೇಕೆಂದುಕೊಂಡವಳು ದೇವತೆಯಾದಳು. ದೇವತೆ ಆಗಬೇಕಿದ್ದವಳು ದೂರ ಹೋದಳು. ದೇವರಾಗಿದ್ದವನು ಕ್ರೂರಿಯಾದ, ಕ್ರೂರಿಯಾದವನು ಪ್ರೀತಿಯಿಂದ ಮತ್ತೆ ದೇವರಾದ. ದೇವರನ್ನು ತೊರೆಯುವ ನಿರ್ಧಾರವನ್ನು ಪ್ರಾರ್ಥನೆ ಹೇಗೆ ಮಾಡಿದಳು? ಅದು ವಯಸ್ಸಿನ ಚಂಚಲತೆಯ, ಮನಸ್ಸಿನ ದುರ್ಬಲತೆಯ, ಆಸ್ತಿ ಐಶ್ವರ್ಯದ ವ್ಯಾಮೋಹವ, ಆ ಮೋಜುಗಾರನೆಡೆಗಿನ ಸೆಳೆತವ? ದೇವರನ್ನು ಪೂಜಿಸಬಹುದು, ಪ್ರೀತಿಸಲು ಆಗುವುದಿಲ್ಲ ಎಂದು ಮಾಡಿಕೊಂಡ ಸಮರ್ಥನೆಯ? ದೇವರಂತೆ ಕಂಡ ಹಿಮವಂತ ದೇವುವಿನಂತೆ ರಮಿಸಲಿಲ್ಲ ಎನ್ನೋ ಕಾರಣವ? ಉತ್ತರವಿಲ್ಲ. ಅದೆಷ್ಟು ಪ್ರಶ್ನೆಗಳು ಈ ಪುಸ್ತಕದುದ್ದಕ್ಕೂ ಕಾಡುತ್ತವೋ ಲೆಕ್ಕವಿಲ್ಲ. ಹಿಮವಂತನಿಗೆ ಪ್ರಾರ್ಥನಾ ಮೇಲಿದ್ದ ಅಸಾಮಾನ್ಯ ಪ್ರೀತಿ, ನಂಬಿಕೆ ನಮ್ಮನ್ನು ಕಾಡೋದಂತೂ ನಿಜ. ಪ್ರಾರ್ಥನಾಳ ಚಂಚಲತೆಗೆ, ಅವಳು ಮಾಡಿದ ಮೋಸಕ್ಕೆ ಕೋಪ ಮಾಡಿಕೊಳ್ಳೋದಾ? ಊರ್ಮಿಳಾ ಬದಲಾವಣೆಗೆ ವಾವ್ ಅನ್ನೋದಾ? ಆದರೆ ಮುಂದಿನ ಜನ್ಮ ಹೊಂದಿದ್ದರೆ ಹಿಮದಷ್ಟೇ ಶ್ರೇಷ್ಠನಾದ ಹಿಮವಂತನ ಬದುಕಿನಲ್ಲಿ ಪ್ರಾರ್ಥನಾಳ ಪಾತ್ರವೇ ಬಾರದಿರಲಿ. ಊರ್ಮಿಳಾಳ ಪ್ರೀತಿ ಮೊದಲೇ ಸಿಗಲಿ. ನಿಷ್ಕಲ್ಮಶ ಪ್ರೀತಿ ಸುಳ್ಳಾಗದಿರಲಿ ಅನಿಸುವುದಂತೂ ನಿಜ. ಕೊನೆಗೆ ಅವನು ಕಾರಣ ಕೇಳಲೂ ಇಲ್ಲ, ಅವಳು ಕಾರಣ ಹೇಳಲೂ ಇಲ್ಲ. ಹೋಗಲೇಬೇಕೆಂದು ನಿರ್ಧಾರ ಮಾಡಿದವರಿಗೆ ಕಾರಣ ಕೇಳುವುದು ಮೂರ್ಖತನ. ಪ್ರೀತಿ ಎಂದರೆ ಆಸೆಯಲ್ಲ, ಆಕರ್ಷಣೆಯೂ ಅಲ್ಲ, ಐ ಲವ್ ಯು ಅಲ್ಲ, ಸ್ಪರ್ಶವಲ್ಲ, ಕಾಮವಲ್ಲ. ಅಷ್ಟಕ್ಕೂ ಈ ಪ್ರೀತಿ ಎಂದರೇನು?